ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಶಶಿಕಾ ಅವಲಕ್ಕಿ ಚಾನಲ್ಗೆ. ಇವತ್ತೇನೆಂದರೆ ಗೋಬಿ ಸೀಸನ್ ಅಲ್ವಾ, ಅದಕ್ಕೆ ನಾನು ಗೋಬಿ ಹಾಲು ಹಾಕಿ ಒಂದು ಪಲ್ಯ ಮಾಡಿದ್ದೇನೆ, ತೆಂಗಿನಕಾಯಿ ಹಾಕಿದ್ದೇನೆ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಗೋಬಿ ಆಲೂ ಪಲ್ಯ ಮಾಡೋದಕ್ಕೆ ನಾನು ಸ್ವಲ್ಪ ಗೋಬಿ ತೊಗೊಂಡಿದ್ದೇನೆ. ಗೋಬಿ ಇಷ್ಟಿಷ್ಟು ದೊಡ್ಡದಾಗಿರಬೇಕು, ಇದಕ್ಕೆ ದಂಟು ಈ ಥರ ಇರಬೇಕು. ಮತ್ತು ಇದನ್ನೀಗ ಸ್ವಲ್ಪ ಬಿಸಿನೀರು ಹಾಕಿ ಒಂದು 10 ನಿಮಿಷ ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕೊಳ್ಳೋಣ. ಒಂದು 10 ಮಿನಿಟ್ಸ್ ಇಟ್ಬಿಡೋಣ. ಇದರಲ್ಲಿರೋ ಕೀಟಾಣು ಎಲ್ಲ ಸಾಯಿಲೆ ಅಂತ ಹೇಳಿ. ಈಗ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ಈಗ ಗೋಬಿನ ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ಇದರಲ್ಲಿ ನೀರಿನ ಅಂಶ ಇಲ್ಲ, ನೀರೆಲ್ಲ ಇಳಿದೋಗಿದೆ. ಹಾಗೆ ಆಲೂಗಡ್ಡೆ ಒಂದು ಕಟ್ ಮಾಡ್ಕೊಂಡಿದ್ದೇನೆ. ಆಲೂಗಡ್ಡೆ ಫ್ರೆಂಚ್ ಫ್ರೈಸ್ ಕಟ್ ಮಾಡ್ಕೊಳ್ತಾರಲ್ಲ ಆ ಥರ ಕಟ್ ಮಾಡ್ಕೊಂಡಿದ್ದೇನೆ. ಒಂದು ಆಲೂ ತೊಗೊಂಡಿದ್ದೇನೆ. ಈಗ ಇದನ್ನೆರಡೂ ಫ್ರೈ ಮಾಡ್ಕೊಳ್ಳೋಣ. ಪಾತ್ರೆ ಕಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇದಕ್ಕೆ ಗೋಬಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಆಗುವಷ್ಟು ಫ್ರೈ ಮಾಡ್ಕೊಳ್ಬೇಕು. ಫುಲ್ ಫ್ರೈ ಮಾಡ್ಕೊಳ್ಳೋದನ್ನು ಬೇಡ. ಆಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಬೇಯಿಸ್ತೀವಲ್ವಾ, ಅದಕ್ಕೆ ಸ್ವಲ್ಪ ಬೆಂದ್ರೆ ಸಾಕು. ಈಗ ಬ್ರೌನ್ ಕಲರ್ ಆಗಿದೆ ನೋಡಿ. ಈಗ ಇಷ್ಟ ಆದರೆ ಸಾಕು. ಇಷ್ಟ ತೆಗಿತಾ ಇದ್ದೇನೆ. ಈಗ ಇದರಲ್ಲೇ ಆಲೂಗಡ್ಡೆನೂ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾನೆ. ಇದು ಅಷ್ಟೇ ಕೆಂಪಕ್ಕಾಗುವಷ್ಟು ತನಕ ಫ್ರೈ ಮಾಡ್ಕೊಳ್ಬೇಕು. ಗೋಲ್ಡನ್ ಬ್ರೌನ್ ಬರುತ್ತಾನೆ. ಆಲೂಗಡ್ಡೆನೂ ಈಗ ಬೆಂದಿದೆ. ಇದು ತೆಗಿತಾ ಇದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ.
ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ ಈಗ. ಈ ಥರ ಪಲ್ಯ ಒಂಥರ ಡಿಫ್ರೆಂಟ್ ಆಗಿರ್ತದೆ. ಇದು ಚಪಾತಿಗೆ ರೋಟಿಗೆಲ್ಲ ಚೆನ್ನಾಗಿರ್ತದೆ. ನಾವು ತೆಂಗಿನಕಾಯಿ ಹಾಕಲ್ಲ ಇದಕ್ಕೆ. ಒಂದು ಟೊಮೆಟೊನ ಕಟ್ ಮಾಡ್ಕೊಂಡು ಪ್ಯೂರಿ ಮಾಡ್ಕೊಂಡಿದ್ದೇನೆ, ಅದನ್ನು ಹಾಕ್ತೀನಿ ಈಗ. ಇದು ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಆದಮೇಲೆ ಅದು ಹಾಕ್ಕೊಳ್ಳೋಣ. ಆಗಿದೆ ಈಗ. ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕ್ಕೊಳ್ತೇನೆ. ಈ ಟೊಮೆಟೊನೂ ಅಷ್ಟೇ, ಇದರ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು ಇದು. ಇಲ್ಲಾಂದರೆ ಅದು ಪಲ್ಯ ಒಂಥರ ಸ್ಮೆಲ್ ಬರ್ತದೆ. ಟೊಮೆಟೊ ಫ್ರೈ ಆಯಿತು. ಈಗ ಇದಕ್ಕೆಲ್ಲ ಮಸಾಲೆ ಆ್ಯಡ್ ಮಾಡೋಣ. ಮೊದಲಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಇಂಗು, ಸ್ವಲ್ಪ ಜೀರಾ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಅರಿಶಿಣ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಳ್ತಾ ಇದ್ದೇನೆ. ಇದು ಫುಲ್ ಡ್ರೈ ಆಯ್ತಲ್ವ, ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡೋಣ. ಮೊದಲಿಗೆ ಕ್ರೀಮ್ ಮಿಕ್ಸ್ ಮಾಡೋಣ. ಫ್ರೆಶ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನು. ಇದಕ್ಕೆ ಸ್ವಲ್ಪ ಈಗ ನೀರು ಸೇರಿಸ್ಕೊಬಿಡೋಣ. ಸ್ವಲ್ಪ ಕುದಿಲಿ ಈಗ. ಈಗ ರೆಡಿ ಆಯಿತು. ಈಗ ಇದಕ್ಕೆಲ್ಲ ಗೋಬಿ ಮತ್ತು ಆಲೂ ಸೇರಿಸ್ಬಿಡೋಣ. ಕೊನೆಯಲ್ಲಿ ಈಗ ಗರಂ ಮಸಾಲೆ ಪೌಡ್ರ್ ಒಂಚೂರು ಹಾಕಬೇಕು. ಸ್ವಲ್ಪ ಗರಂ ಮಸಾಲೆ ಪೌಡರ್ ಹಾಕಿದೆ. ಈಗ ಕೊತ್ತಂಬರಿ ಸೊಪ್ಪು, ಈಗ ಒಂದು 2 ನಿಮಿಷ 2ರಿಂದ 3 ನಿಮಿಷ ಮುಚ್ಚಿ
ಬಿಟ್ಟರೆ ಆಯಿತು. ಈಗ ರೆಡಿಯಾಗಿದೆ. ಈಗ ಆಯ್ತು, ಗ್ಯಾಸ್ ಆಫ್ ಮಾಡೋಣ. ಆಲೂ ಪಲ್ಯ ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ. ಆಲೂ ಗೋಬಿ ಪಲ್ಯ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ತಾ ಇದ್ದೇವೆ. ನೋಡಿ, ನೀವು ಮಾಡಿದೇ ಥರ ತೆಂಗಿನಕಾಯಿ ಹಾಕದೇ ಗೋಬಿ ಮತ್ತು ಆಲೂ ಹಾಕಿ ಪಲ್ಯ ಮಾಡಿದ್ದೇನೆ. ತುಂಬ ಚೆನ್ನಾಗಿದೆ. ನೀವೊಂದ್ಸರಿ ಟ್ರೈ ಮಾಡಿ ಮತ್ತು ನನಗೆ ಹೇಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಂದನೆಗಳು.